ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JBM ಕಿಚನ್ ಫುಡ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತು ನಿಮಗೆ ಆಲೂಗಡ್ಡೆನಲ್ಲಿ ಕಬಾಬ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲೆ ಪೌಡರ್, ಅಡುಗೆ ಎಣ್ಣೆ ಹಾಗೂ ಕಡಲೆ ಹಿಟ್ಟು, ಆಲೂಗಡ್ಡೆ, ಸಣ್ಣ ರವೆ, ಅಕ್ಕಿ ಹಿಟ್ಟು, ಕಾರ್ನ್ ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೋಡಿ, ಇವಾಗ ನಾನು 2 ಆಲೂಗಡ್ಡೆನ ತಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಇದನ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು. ಆದಷ್ಟು ಮಸಾಲೆ ಎಲ್ಲ ಇದಕ್ಕೆ ನೀಟಾಗಿ ಮಿಕ್ಸ್ ಆಗುತ್ತೆ. ದಪ್ಪ ದಪ್ಪ ಮಾಡಿಕೊಂಡ್ರೆ ಬೇಗ ಬೇಯೋದಿಲ್ಲ ಎಣ್ಣೆಯಲ್ಲಿ. ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಚಿಕನ್ಗೂ ಸಹ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೇ ಮಾಡ್ತೀನಿ. ದೊಡ್ಡ ದೊಡ್ಡ ಪೀಸಲ್ಲಿ ಮಾಡೋಕ್ಕೆ ಹೋಗಲ್ಲ, ಬೇಗ ಬೇಯಲ್ಲ ಅಂತ. ನಮ್ಮನೆಗೆ 2 ಆಲೂಗಡ್ಡೆ ಸಾಕು. ಹಾಗಾಗಿ ನಾನು 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಜಾಸ್ತಿ ಜನ ಇದ್ದಾರೆ, ಜಾಸ್ತಿ ತಿನ್ನೋರಿದ್ದಾರೆ ಅಂದರೆ ನೀವು ಒಂದು 4-5 ತೊಗೊಂಡು ಮಾಡ್ಕೋಬೋದು. ನಿಧಾನಕ್ಕೇ ಕಟ್ ಮಾಡ್ಕೊಳ್ಳಿ. ಚಾಕು ತುಂಬ ಶಾರ್ಪ್ ಆಗಿರೋದ್ರಿಂದ ನಾನು ನಿಧಾನಕ್ಕೆ ಕಟ್ ಮಾಡ್ಕೋತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ನಾನು ಹೇಳಿದ್ನಲ್ಲ ನಿಮಗೆ ಸ್ಟಾರ್ಟಿಂಗಲ್ಲೇ ಮಸಾಲೆ ಪೌಡ್ರು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ನಲ್ವ, ಅದನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ನೋಡಿ, ಕಡಲೆ ಹಿಟ್ಟು, ರವೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಅದಾದ ನಂತರ ಈ ಪೌಡ್ರೆಲ್ಲ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೇನಾಗಿ ಈ ಪೌಡ್ರಿಗೆ ಕಾರ್ನ್ ಪೌಡರ್, ಆಮೇಲೆ ಅಕ್ಕಿ ಹಿಟ್ಟು, ಆಮೇಲೆ ಸಣ್ಣ ರವೆ, ಅದೇ ಮೇನ್ ಇದಕ್ಕೆ ಬೇಕಾಗಿರೋದು. ನೋಡಿ, ಆ ಪೌಡ್ರನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ನೀಟಾಗೆ ಸ್ವಲ್ಪ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ. ಈ ಪೌಡ್ರಿಗೆ ಗರಂ ಮಸಾಲೆ ಪೌಡ್ರು, ಖಾರದ ಪೌಡರು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಕ್ಲೀನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಸ್ಟವ್ ಮೇಲೆ ಬಾಣಲಿನ ಇಟ್ಟು ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಒಂದೊಂದೇ ನಾನು ಆಲೂಗಡ್ಡೆನ ಇಲ್ಲಿ ಹಾಕೋತಾ ಇದ್ದೀನಿ. ಆಲೂಗಡ್ಡೆ ಕಬಾಬ್. ಈ ಆಲೂಗಡ್ಡೆ ಕಬಾಬ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಸುಮಾರು ಸತಿ ಇದನ್ನು ಮನೆಯಲ್ಲಿ ಮಾಡಿ ತಿಂದಿದ್ದೀನಿ. ಸಡನ್ನಾಗಿ ಫ್ರೆಂಡ್ಸ್ ಬಂದರು, ರಿಲೇಟಿವ್ಸ್ ಬಂದರು ಅಂದಾಗ ಏನು ಮಾಡಬೇಕು ಅಂತ ಯೋಚನೆ ಬಂದಾಗ ನಮಗೆ ಇದು ಸೈಡ್ಗೆ ನೆಂಚ್ಕೊಳ್ಳೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅನ್ನ ರಸಮ್ ಮಾಡಿದಾಗ, ಬೇಳೆ ಸಾಂಬಾರು ಮಾಡಿದಾಗ, ಏನೂ ಇಲ್ಲ ಅಂದಾಗ ಮನೆಯಲ್ಲಿ ಅಟ್ಲೀಸ್ಟ್ ಆಲೂಗಡ್ಡೆ ಇಟ್ಕೊಂಡಿರ್ತೀವಿ ನಾವು. ಸೊ ಉಪ್ಪಿನಕಾಯಿ ಜೊತೆ ಆಲೂಗಡ್ಡೆ ಕಬಾಬ್ ಮಾಡ್ಕೊಂಡು ತಿಂದರೆ ಇದು ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ, ಇವಾಗ ನೀಟಾಗಿ ಫ್ರೈ ಆಗಿದೆ. ನೋಡಿ ವೀಕ್ಷಕರೇ, ಸೇಮ್ ಚಿಕನ್ ಕಬಾಬ್ ಥರನೇ ಆಗಿದೆ. ಗೊತ್ತಿರೋರಿಗೆ ಆಲೂಗಡ್ಡೆ ಕಬಾಬ್, ಗೊತ್ತಿಲ್ಲದಲ್ಲ ಇರೋರಿಗೆ ಚಿಕನ್ ಕಬಾಬ್. ಬನ್ನಿ, ನೆಕ್ಸ್ಟ್ ರೌಂಡ್ ನಾವು ಮಾಡ್ಕೊಳ್ಳೋಣ. ಸೇಮ್ ನಾವು ಫಸ್ಟ್ ರೌಂಡಲ್ಲಿ ಯಾವ ಥರ ಮಾಡ್ಕೊಂಡ್ವಿ, ಸೇಮ್ ಇದು ಸಹ ಅದೇ ಥರ ಬರುತ್ತೆ. ನೋಡಿ, ಅದೇ ಥರ ನೀಟಾಗಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ನಿಧಾನಕ್ಕೆ ಫ್ರೈ ಆಗಲಿ. ಒಳಗಡೆ ಎಲ್ಲ ನೀಟಾಗಿ ಬೆಂದಿರಬೇಕು. ಹಾಗಾಗಿ ಒಂದು 5-10 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ರೆಡಿ ಆಯಿತು. ನೋಡಿದ್ರಾ,
ಎಷ್ಟು ಚೆನ್ನಾಗಿ ನೀಟಾಗಿ ಫ್ರೈ ಆಯಿತು. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಸೇಮ್ ಚಿಕನ್ ಕಬಾಬ್ ಜೊತೆ ಈರುಳ್ಳಿ ಹೆಂಗೆ ಇಟ್ಕೋತೀವಿ, ಲಿಂಬೆಹಣ್ಣು ಯಾವ ಥರ ಇಟ್ಕೋತೀವಿ ಅದೇ ಥರ ಈರುಳ್ಳಿ ಲಿಂಬೆಹಣ್ಣು ಸಮೇತ ಇದಕ್ಕೆ ನಾವು ಮ್ಯಾಚ್ ಮಾಡಿಕೊಂಡು ತಿನ್ಬೋದು. ನೋಡಿ, ಗರಿ ಗರಿಯಾದಂತಹ ಆಲೂಗಡ್ಡೆ ಕಬಾಬ್ ರೆಡಿಯಾಗಿದೆ. ನೋಡಿ, ಆಲೂಗಡ್ಡೆ ಕಬಾಬ್ ರೆಡಿಯಾಗಿದೆ. ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಧನ್ಯವಾದಗಳು.